ನಮಸ್ಕಾರ ವೀಕ್ಷಕರೇ, ಎಸ್ಪಿಆರ್ ಅಕ್ವೇರಿಯಂನಿಂದ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ವೇರಿಯಂನ ಡೀಪ್ ಕ್ಲೀನ್ ಮಾಡೋದು ಹೇಗೆ ಮತ್ತು ಯಾವಾಗ ಮಾಡಬೇಕು ಮತ್ತು ಏನನ್ನು ಬಳಸ್ಕೊಂಡು ನಾವು ಡೀಪ್ ಕ್ಲೀನಿಂಗ್ ಪ್ರೋಸೆಸ್ನ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸಲ್ಲಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಡೆವರೆಗೂ ಮಿಸ್ ಮಾಡದೆ ನೋಡಿ. ಈ ಕೊಯ್ಕಾರ್ಪ್ನ ಟ್ಯಾಂಕ್ನ ನಾವು ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಈ ಗ್ರಾವೆಲ್ ಹಾಕಿ ನಾನು ಸುಮಾರು 15 ತಿಂಗಳಾಗಿದೆ. ಮತ್ತು ಈ ಅಂಡರ್ ಗ್ರಾವೆಲ್ ಫಿಲ್ಟ್ರು ಕೂಡ ಅವಾಗೇ ಹಾಕಿರೋದು. ನಾವು ಆವಾಗಿಂದ ಬರೀ ಜಸ್ಟ್ ಸೈಫನ್ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ನಾವು ಇದನ್ನು ಡೀಪ್ ಕ್ಲೀನಿಂಗ್ ಯಾವತ್ತೂ ಮಾಡೋದಿಲ್ಲ. ಡೀಪ್ ಕ್ಲೀನಿಂಗು ಯಾವಾಗ ಮಾಡಬೇಕು ಅಂದರೆ ಏನಾದರೂ ಟ್ಯಾಂಕಲ್ಲಿ ಪ್ರಾಬ್ಲಮ್ ಇದ್ದಾಗ, ಇಲ್ಲ ನೀವು ಸೆಟಪ್ ಚೇಂಜ್ ಮಾಡುವಾಗ ಮಾತ್ರ ಮಾಡಬೇಕು. ಈಗ ಈ ಟ್ಯಾಂಕು ತುಂಬ ಗಲೀಜಾಗಿದೆ, ಅಂಡರ್ ಗ್ರಾವೆಲಲ್ಲಿ ತುಂಬ ಡಸ್ಟ್ ಸೇರಿಕೊಂಡಿದೆ. ಅದರಿಂದ ನಾನು ಈ ಟ್ಯಾಂಕ್ನ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಈ ಫಿಶಸ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅದರಿಂದ ನಾನು ಅಕ್ವೇರಿಯಂ ನೀರನ್ನೇ ಸ್ವಲ್ಪ ತಗೊಂಡು ಒಂದು ಟಬ್ನಲ್ಲಿ ಆ ಫಿಶ್ನೆಲ್ಲ ಶಿಫ್ಟ್ ಮಾಡ್ತೀನಿ. ನೆಟ್ ಸಹಾಯದಿಂದ ಫಿಶ್ನೆಲ್ಲ ನಿಧಾನಕ್ಕೆ ನಾವು ಆ ಟಬ್ಗೆ ಶಿಫ್ಟ್ ಮಾಡ್ಕೋಬೇಕು. ಫಿಶ್ ಇರೋ ಟಬ್ಗೆ ನಾವು ಫ್ರೆಶ್ ವಾಟ್ರನ್ನ ಸೇರಿಸ್ತಾ ಮತ್ತು ಅದಕ್ಕೆ ನಾವು ಏರಿಯೇಷನ್ ಕೂಡ ಈ ರೀತಿ ಹಾಕಬೇಕು. ಯಾಕಂದರೆ ನಾವು ಡೀಪ್ ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ಸಮಯ ತುಂಬ ಹೊತ್ತು ತಗೊಳುತ್ತೆ. ಇದಕ್ಕೆ ಆಕ್ಸಿಜನ್ ಲೆವೆಲ್ಲು ತುಂಬಾ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾವು ಈ ರೀತಿ ಏರಿಯೇಷನ್ ಕಂಪಲ್ಸರಿ ಹಾಕಬೇಕು. ನಾವು ಅಕ್ವೇರಿಯಮಲ್ಲಿರೋ ಆಕ್ಸೆಸರೀಸ್ನೆಲ್ಲ ಒಂದೊಂದಾಗಿ ನಿಧಾನಕ್ಕೆ ತೆಗೆದು ಸಪ್ರೇಟಾಗಿ ಒಂದು ಟಬ್ಬಲ್ಲಿ ಹಾಕ್ಕೋಬೇಕಾಗುತ್ತೆ. ಆಕ್ಸೆಸರೀಸ್ ಎಲ್ಲ ತೆಗೆದ್ಮೇಲೆ ಸ್ವಲ್ಪ ನಾವು ಆ ಗ್ರಾವಲಿಂದ ಸೈಫನ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಜಾಸ್ತಿ ಗಲೀಜಿರೋದನ್ನೆಲ್ಲ ನಾವು ತೆಗೆದು ಬಿಡಬೇಕು ಟ್ಯಾಂಕಿಂದ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಒಂದು 4-5 ಕ್ರಿಸ್ಟಲ್ ತೊಗೊಂಡು ಈ ರೀತಿ ಒಂದು ಮಗ್ಗಲ್ಲಿ ನಾವು ಹಾಕ್ಕೊಂಡು ನೀರಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿರೋ ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ನಿಧಾನಕ್ಕೆ ನಾವು ಟ್ಯಾಂಕ್ ಒಳಗಡೆ ಹಾಕ್ತಾ ಬರಬೇಕು. ಈ ರೀತಿ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡಿಕೊಂಡು ಬರಬೇಕು. ಯಾಕಂದರೆ ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಹಾಕಿದಾಗ ನಾವು ಆ ಗ್ರಾವಲಲ್ಲಿ ಇರೋವಂಥ ಬ್ಯಾಕ್ಟೀರಿಯಾಸ್ ಎಲ್ಲ ಡಿಸ್ಇನ್ಫೆಕ್ಟ್ ಆಗುತ್ತೆ. ಈ ರೀತಿ ನಾವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದರೂ ಈ ಗ್ರಾವಲ್ ಜೊತೆ ಮಿಕ್ಸ್ ಆಗಿ ಇರೋಕ್ಕೆ ಬಿಟ್ಬಿಡ್ಬೇಕು. ಒಂದು 5 ನಿಮಿಷ ಆದ ನಂತರ ನಾವು ಈ ಗ್ರಾವಲ್ನ ಸಪ್ರೇಟಾಗಿ ಒಂದು ಟಬ್ಗೆ ಶಿಫ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ನಿಮ್ಮ ಟ್ಯಾಂಕಲ್ಲಿ ಇನ್ನೂ ಏನಾದರೂ ಆಕ್ಸೆಸರೀಸ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ಈ ರೀತಿ ತೆಗೆದು ನಾವು ನೀರನ್ನೆಲ್ಲ ಸೈಫನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀರನ್ನೆಲ್ಲ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಿದ್ಮೇಲೆ ಒಂದು ಪ್ರಾಡಕ್ಟ್ ಇದೆ, ಅದರ ಹೆಸರು ಗ್ಲಾಸ್ ಕ್ಲಿಯರ್ ಅಂತ. ನಾವು ಈ ಗ್ಲಾಸ್ ಕ್ಲಿಯರ್ನ ಉಪಯೋಗಿಸೋ ಉದ್ದೇಶ ಏನಪ್ಪ ಅಂತಂದರೆ, ಆ ಗ್ಲಾಸ್ ಮೇಲೆ ಕಟ್ಟಿರ್ತಕ್ಕಂಥ ಈ ಸಾಲ್ಟ್ನ ಸ್ಟ್ರೈನ್ಸ್ ಏನಿದೆ ಅದೆಲ್ಲ ಕ್ಲಿಯರಾಗಿ ಹೋಗುತ್ತೆ. ಮತ್ತು ಇದು ಆ್ಯಸಿಡ್ ಬೇಸ್ ಕಂಟೆಂಟ್ ಆಗಿರೋದ್ರಿಂದ ನಮ್ಮ ಟ್ಯಾಂಕು ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಮತ್ತು ಈವನ್ ಅದರಿಂದ ಕೂಡ ಡಿಸ್ಇನ್ಫೆಕ್ಷನ್ ಆಗುತ್ತೆ. ನಾನೀಗ ತೋರಿಸ್ತಾ ಇರೋ ಥರ ಆ ಪ್ರಾಡಕ್ಟ್ನ ನಾವು 2 ಡ್ರಾಪ್ನ ಈ ಸ್ಕ್ರಬ್ಬರಲ್ಲಿ ಹಾಕ್ಕೊಂಡು ನಾವು ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕಾಗತ್ತೆ.
ಎಲ್ಲೆಲ್ಲಿ ನಿಮಗೆ ಸಾಲ್ಟ್ನ ಸ್ಟ್ರೈನ್ಸ್ ಕಾಣಿಸುತ್ತೋ ನಾರ್ಮಲಾಗಿ ಅದು ಟ್ಯಾಂಕ್ನ ಮೇಲ್ಭಾಗದಲ್ಲೇ ಇರುತ್ತೆ. ಅಲ್ಲೆಲ್ಲ ಕ್ಲೀನಾಗಿ 2 ಡ್ರಾಪ್ ಹಾಕ್ಕೊಂಡು ಆ ಸ್ಕ್ರಬ್ಬರಲ್ಲಿ ನೀಟಾಗಿ ಸ್ಕ್ರಬ್ ಮಾಡಬೇಕು. ಗ್ಲಾಸ್ ಕ್ಲಿಯರಿಂದ ನಾವು ಸ್ಕ್ರಬ್ ಮಾಡಿದ್ಮೇಲೆ ಒಂದು ಮಗ್ಗಲ್ಲಿ ಫ್ರೆಶ್ ವಾಟರ್ ತೊಗೊಂಡು ಆ ಸ್ಕ್ರಬ್ಬರ್ನ ಕ್ಲೀನಾಗಿ ವಾಟ್ರಿಂದ ತೊಳ್ಕೊಂಡು ನಾವು ಈ ಥರ ವಾಟ್ರ್ನಲ್ಲಿ ನೆನೆ ಹಾಕಿ ಆ ನೀರಿಂದ ನಾವು ಟ್ಯಾಂಕ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಟ್ಯಾಂಕ್ನೆಲ್ಲ ನಾವು ಫ್ರೆಶ್ ವಾಟ್ರಿಂದ ತೊಳೆದ ಮೇಲೆ ಅಲ್ಲಿ ಬಿದ್ದಿರೋಂಥ ನೀರನ್ನ ನಾವು ಅದೇ ಸ್ಕ್ರಬ್ಬರಿಂದ ನಾವು ಈ ರೀತಿ ಹಿಂಡ್ಕೊಬೇಕು. ನೀರನ್ನೆಲ್ಲ ತೆಗೆದು ನಾವು ಆಚೆ ಹಾಕ್ಬಿಡ್ಬೇಕು ಈ ನೀರಿನಲ್ಲಿ, ಯಾಕಂದರೆ ಅದರಲ್ಲಿ ಆ್ಯಸಿಡ್ ಕಂಟೆಂಟ್ ಕೂಡ ಇರುತ್ತೆ. ಅಕ್ವೇರಿಯಮಿಂದ ತೆಗೆದಿರೋ ಗ್ರಾವಲ್ನ ನಾವು ಈ ಥರ ನೀರಲ್ಲಿ ಫ್ರೆಶ್ ವಾಟ್ರಲ್ಲಿ 1-2 ಸತಿ ನಾವು ತೊಳ್ಕೊಬೇಕಾಗತ್ತೆ. ಅದರಲ್ಲಿ ಫಿಶ್ ವೇಸ್ಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ನೀಟಾಗಿ ನಾವು ನೋಡಿ ಈ ಥರ ನೀಟಾಗಿ ತೊಳ್ಕೊಬೇಕು. ಬರೀ ನೀರು ಮಾತ್ರ ಉಪಯೋಗಿಸಿ ಯಾವುದೇ ಕಾರಣಕ್ಕೂ ಸೋಪೆಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡೋ ಅಗತ್ಯ ಇರೋಲ್ಲ. ಎಷ್ಟೋ ಜನ ಸೋಪೆಲ್ಲ ಹಾಕ್ತಾರೆ, ಆನಂತರ ಹಾಕಿ ನಾವು ಫಿಶ್ ಬಿಟ್ಟಾಗ ಫಿಶ್ ಎಲ್ಲ ಸತ್ತೋಗೋ ಚಾನ್ಸಸ್ ಇರುತ್ತೆ. ಅಕ್ವೇರಿಯಮಿಂದ ತೆಗ್ದಿರೋ ಆಕ್ಸೆಸರೀಸು ಈ ರೀತಿ ಗ್ಲಾಸ್ ವೇರ್ಸು ಮತ್ತು ಹೀಟರ್ಸ್ನೆಲ್ಲ ನಾವು ಗ್ಲಾಸ್ ಕ್ಲಿಯರಿಂದ ನಾವು ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಒಂದು ಟೂತ್ ಬ್ರಷಿಂದ ನಾವು ಆ ಗ್ಲಾಸ್ ವೇರ್ಸ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಅದು ಡಿಸ್ಇನ್ಫೆಕ್ಷನ್ ಆಗುತ್ತೆ, ಜೊತೆಗೆ ಅದರಲ್ಲಿ ಏನಾದರೂ ಆಲ್ಗೆ ಇದ್ದರೂ ಕೂಡ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಈ ಅಕ್ವೇರಿಯಮಲ್ಲಿ ನಾವು ಅಂಡರ್ ಗ್ರಾವಲ್ ಫಿಲ್ಟರ್ ಬಳಸಿರೋದ್ರಿಂದ ನಾನು ಅದೇ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನಿಂದ ಇದನ್ನೆಲ್ಲ ಡಿಸ್ಇನ್ಫೆಕ್ಷನ್ ಮಾಡ್ತಾ ಇದ್ದೀನಿ. ಆದ್ದರಿಂದನೇ ನಾವು ವಾಶ್ ಮಾಡಿ ಮತ್ತೆ ಅದನ್ನು ಆ ಅಕ್ವೇರಿಯಮ್ಗೆ ಯೂಸ್ ಮಾಡ್ಕೋಬೋದು. ಎಲ್ಲ ಆಕ್ಸೆಸರೀಸ್ ಕೂಡ ನಾವು ಈ ರೀತಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನಲ್ಲಿ ನಾವು ಕ್ಲೀನ್ ಮಾಡ್ಕೊಬೋದು. UG ಫಿಲ್ಟರ್ನೆಲ್ಲ ನಾವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನಿಂದ ವಾಶ್ ಮಾಡ್ಕೊಂಡ್ಮೇಲೆ ಮತ್ತೆ ಅದನ್ನು ರೀಸೆಟ್ ಮಾಡ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡಿರೋ ಗ್ರಾವಲ್ನ ಈಗ ನಾನು UG ಫಿಲ್ಟರ್ ಮೇಲೆ ಹಾಕೊಂಡು ಬರ್ತೀನಿ. ಈಗ ನೀಟಾಗಿ ಆ ಗ್ರಾವಲ್ನೆಲ್ಲ ಸೆಟ್ ಮಾಡೋಣ. ಗ್ರಾವಲೆಲ್ಲ ಸೆಟ್ ಮಾಡಿದ ನಂತರ ಒಂದು ಮಗ್ ಇಟ್ಕೊಂಡು ಈ ರೀತಿ ನೀರನ್ನ ಹಾಕೋಬೇಕು. ನೀರನ್ನ ಫಿಲ್ಲಪ್ ಮಾಡಿಬಿಡೋಣ ಈಗ. ನೀರೆಲ್ಲ ಫಿಲ್ ಆದಮೇಲೆ ಮತ್ತೆ ಅದರ ಆಕ್ಸೆಸರೀಸ್ನೆಲ್ಲ ನಾವು ಒಳಗಡೆ ಹಾಕಿ ಮತ್ತೆ ನಾವು ಏರಿಯೇಷನ್ನ ಆನ್ ಮಾಡೋಣ. ನೀರೆಲ್ಲ ಕಂಪ್ಲೀಟಾಗಿ ಫಿಲ್ ಆದಮೇಲೆ ಬಯೋಲೈಫ್ ಅನ್ನೋ ಲಿಕ್ವಿಡ್ನ ಹಾಕೋಬೇಕಾಗುತ್ತೆ. ಇದನ್ನು ನಾವು ಕಂಟಿನ್ಯೂಸ್ ಆಗಿ 3 days ಹಾಕಬೇಕು, ಯಾಕಂದರೆ ಇದು ಹೊಸ ರೀತಿ ಟ್ಯಾಂಕ್ನ ಸೆಟಪ್ ಮಾಡಿರೋ ಥರ ಆಗಿದೆ. ಆದ್ದರಿಂದ ನಾವು 3 ದಿನ ಕಂಟಿನ್ಯೂಸ್ ಆಗಿ ಹಾಕಬೇಕಾಗುತ್ತೆ. ಇದನ್ನು ನಾನು ಲಾಸ್ಟ್ ವೀಡಿಯೋಲಿ ಕೂಡ ತೋರಿಸಿದ್ದೀನಿ. ಹೌ ಟು ಯೂಸ್ ವಾಟರ್ ಕಂಡೀಷ್ನರ್ಸ್ ಅನ್ನೋ ವಿಡಿಯೋಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋನು ಒಂದ್ಸತಿ ನೋಡಿದ್ರೆ ನಿಮಗೆ ಈ ವಾಟರ್ ಕಂಡೀಷ್ನರ್ಸ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಈಗ ನಮ್ಮ ಟ್ಯಾಂಕು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಆಗಿದೆ. 24 hours ಆದ ನಂತರ ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ಅಕ್ವೇರಿಯಂನ ಡೀಪ್ ಕ್ಲೀನ್ನ ಮಾಹಿತಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.